ಪರಿಸರ ಎಂಬುದು ಅತ್ಯಮೂಲ್ಯ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ. ಲೋಕಸಭಾ ಚುನಾವಣೆ ಫಲಿತಾಂಶದ ಸಂಭ್ರಮ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ಕಿಡಿಗೇಡಿಗಳಿಗೆ ಬಲೆ ಬೀಸಿದ ಪೊಲೀಸರು. ಸರ್ಕಾರದ ಗ್ಯಾರಂಟಿಗಳ ತಿರಸ್ಕಾರ. ಎನ್ಡಿಎ ಅಭ್ಯರ್ಥಿಗಳ ಕೈ ಹಿಡಿದ ಮತದಾರರು. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ವಿರೋಧ ಪಕ್ಷಗಳು ಜಾತಿಯ ಹೆಸರಲ್ಲಿ ಸಮೀಕರಣ. ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ. ವಿಶ್ವಾಸ ವ್ಯಕ್ತಪಡಿಸಿದ ಸೀಕಲ್ ರಾಮಚಂದ್ರಗೌಡ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಹಸಿರೇ ಉಸಿರಾಗಬೇಕು. ಪರಿಸರ ಎಂಬುದು ಅತ್ಯಮೂಲ್ಯವಾದುದು. ಅದರ ಮಹತ್ವವು ಪ್ರತಿಯೊಬ್ಬರಲ್ಲಿ ಅರಿವು ಮೂಡಿಸಬೇಕು. ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಿಳಿಸಿದರು. ಉಸಿರುಗಾಗಿ ಪರಿಸರ ರಕ್ಷಿಸೋಣ ಭಾರತವನ್ನು ಆಚರಿಸುತ್ತಿದ್ದೇವೆ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ, ಚಿಕ್ಕಬಳ್ಳಾಪುರ ನಗರಸಭೆ ಮತ್ತು ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ವಕೀಲರ ಸಂಘ ಇವರ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಸ್ವಚ್ಛವಾಗಿರಿ. ಭಾರತವನ್ನು ಆಚರಿಸುತ್ತಿದ್ದೇವೆ. ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರದ ಅಧ್ಯಕ್ಷರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಈ ವರ್ಷದ ಥೀಮ್ ಭೂ ಮರುಸ್ಥಾಪನೆ, ಮರುಭೂಮೀಕರಣ ಹಾಗೂ ಬರ ತಡೆಯುವಿಕೆ. ಇದರ ಉದ್ದೇಶವು ಪರಿಸರದ ಜೊತೆಗೆ ಭೂಮಿಯ ರಕ್ಷಣೆಯನ್ನ ಮಾಡಬೇಕು, ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆಯ ಅಭಿವೃದ್ಧಿ ಮಾಡಬೇಕು. ಕರ್ನಾಟಕ ಸರ್ಕಾರವು ಈ ಬಾರಿ ಪ್ರತಿ ತಾಲೂಕಿಗೆ 10,000 ಗಿಡ ನೆಡುವ ಆದೇಶವನ್ನ ಹೊರಡಿಸಿದೆ. ಒಂದು ಗಿಡ ನೆಡುವುದರಿಂದ ಒಳ್ಳೆಯ ವಾತಾವರಣ ರೂಪಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಸಲ ಥೀಮ್ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ರೆಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಮತ್ತೆ ಡ್ರಾಟ್ ರೆಸಿಲಿಯನ್ಸ್ ಅಂತ. ಯಾಕೆ ಅಂದ್ರೆ ಈ ಸಲ ಈ ಥೀಮ್ ನ ನೋಡಿ ಹೋದ್ಸಲ ಥೀಮ್ ನೋಡಿ ಅಜಾಣಜಾಣರ ವ್ಯತ್ಯಾಸ ಇದೆ. ಈ ಸಲ ಲಾಸ್ಟ್ ಸಲ ಸ್ಟಾಪ್ ಮಾಡಿ ಅಂತ ಹೇಳಿದ್ರು, ಆದ್ರೆ ಈ ಸಲ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ. ಯಾಕೆ ಅಂದ್ರೆ ಈ ಮಾಡಿರೋದು ಎಷ್ಟು ನಮ್ಮ ಪರಿಸರಕ್ಕೆ ಎಷ್ಟು ಹಾನಿ ಮಾಡಿದೀವಿ ಅಂತ ಅಂದ್ರೆ ನಮ್ ಕಣ್ಮುಂದೆನೆ ಕಾಣ್ತಾ ಇದೆ. ಅದನ್ನ ರಿಸ್ಟೋರ್ ಮಾಡಕ್ಕೋಸ್ಕರ ಈ ಸಲ ಥೀಮ್ ಕೂಡ ನೀವು ನೋಡ್ಕೋಬಹುದು. ನಾವು ರೀಸೆಂಟ್ ಆಗಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಕೂಡ ನೋಡ್ಬೋದು. ಡೆಲ್ಲಿಲಿ ಇದ್ದಿದ್ದು 52.9 ಟೆಂಪರೇಚರ್ ಬಂದಿದ್ದು, ಅದು 15 ದಿವಸ ಹಿಂದೆ. ಸೊ ನೀವು ಇದೇ ತರ ನಾವು ಎಲ್ಲಾ ಕಡೆನೂ ಒಂದು ಡೆಲ್ಲಿ ಒಂದೇ ಕಡೆ ಅಲ್ಲ, ಬೆಂಗಳೂರಿನಲ್ಲೂ ಇತ್ತು, ಚಿಕ್ಕಬಳ್ಳಾಪುರಲ್ಲೂ ಇತ್ತು. ಟೆಂಪರೇಚರ್ ವಾಸ್ ವೆರಿ ಹೈ. ಇದರಿಂದ ಏನಾಗಿತ್ತು ಅಂದ್ರೆ ನಾವು ನೋಡಿದ ಪ್ರಕಾರ ಏನಂದ್ರೆ ಹೀಟ್ ವೇವ್ಸ್ ಇಂದ ಆದಂತ ಎಷ್ಟೊಂದು ಮರಣಗಳು ಆಗಿದೆ. ಆಮೇಲೆ ಕೂಡ ಎಷ್ಟೊಂದು ಜನ ಮಕ್ಕಳು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇದರಿಂದ ನೀವೇ ನೋಡ್ಕೋಬಹುದು ನಾವು ಯಾವ ರೀತಿ ನಮ್ಮ ಭೂಮಿನ ಬಳಸ್ತಾ ಇದ್ದೀವಿ ಅಂತ. ನಮ್ಗೆ ಎಲ್ಲರೂ ಬರೋದು ಈ ಭೂಮಿಯಿಂದ. ಈ ಭೂಮಿನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲ ಗಿಡ ಮರಗಳನ್ನ ಕತ್ತರಿಸಿ ಡೆವಲಪ್ಮೆಂಟ್ಗೋಸ್ಕರ, ಇಲ್ಲ ಮನೆ ಕಟ್ಟಕ್ಕೋಸ್ಕರ ಅಂತಂದ್ಬಿಟ್ಟು ನಮ್ಗೆ ಹೆಂಗ್ ಬೇಕಾದಂತೆ ಹಂಗಿದೀವಿ ನಾವು. ನೀವೆಲ್ಲ ನೋಡಿ ಮಕ್ಕಳೇ, ನಿಮ್ ಮನೆ ಮುಂದೆ 1 ಕಪ್ಪು 2 ಗಿಡ ಇರೋದು ಹೆಚ್ಚು. ಎಷ್ಟೋ ಕಡೆ ಹೆಂಗಾಗಿದೆ ಅಂತಂದ್ರೆ ಆ 1 ಗಿಡ 2 ಗಿಡನೂ ಕತ್ತರಿಸಿ ಮನೆ ಕಟ್ತಾ ಇದ್ದಾರೆ. ಈ ತರ ನೋಡಿದ್ರೆ ಈ ಮುಂದಿನ ಬರೋ ಪೀಳಿಗೆಗೆ ಯಾವ ರೀತಿ ನಮ್ಮ ಭೂಮಿ ಇರುತ್ತೆ ಅಂತ ನೀವೇ ಒಂದು ಅರ್ಥ ಮಾಡ್ಕೋಬಹುದು. ಒಂದು ಅರಿವು ಇದ್ರೆ ಸಾಕು.
ಸ್ಕೂಲ್ನಲ್ಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಅರಿವಿದ್ರೆ ಬೇಕಾದಷ್ಟು ಅಂತ ಹೇಳ್ತಾ ಇದೀವಿ. ಈಗ ಅರಿವಿದ್ರು ಬೇಕಾದಷ್ಟಲ್ಲ, ನಾವು ಆಕ್ಚುಲಿ ಇವಾಗ ಇಂಪ್ಲಿಮೆಂಟ್ ಕೂಡ ಮಾಡ್ಬೇಕಾಗಿದೆ ಅಂತ ಜಾರಿ ಬಂದಿದೆ. ಸೊ ಈ ಸಲ ಥೀಮ್ ಪ್ರಕಾರ ನೋಡ್ಕೊಂಡು ಹೋಗಿ ನೀವು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪಿ ಬೈಲಾಂಜನಪ್ಪ, ನಗರಸಭೆ ಪೌರಾಯುಕ್ತ ಎಎಸ್ ಮಂಜುನಾಥ್, ಜಿಲ್ಲಾ ಸತ್ರ ನ್ಯಾಯಾಧೀಶ ಕೆಬಿ ಶಿವಪ್ರಸಾದ್, ವಕೀಲರ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಗೆಲುವಿನ ಸಂಭ್ರಮದಲ್ಲಿದ್ದರೆ, ಯಾರೋ ಕಿಡಿಗೇಡಿಗಳು ಶಾಸಕ ಪ್ರದೀಪ್ ಈಶ್ವರ್ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಹೌದು, ಮಂಗಳವಾರ ಚಿಕ್ಕಬಳ್ಳಾಪುರ ಜನತೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಸಾವಿರಾರು ಅಭಿಮಾನಿಗಳ ಜೊತೆ ಸಂಭ್ರಮಾಚರಣೆಯಲ್ಲಿ ಇದ್ದಾಗ, ಕಂದವಾರದಲ್ಲಿ ಇರುವ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ರಾತ್ರಿ ಸುಮಾರು 10:30 ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಶಾಸಕರ ಮನೆಯ ಮೇಲೆ 3 ಕಲ್ಲುಗಳು ತೂರಿದ್ದಾರೆ. ಇದರಿಂದ ಮನೆಯ ಬೃಹತ್ ಕಿಟಕಿ ಗಾಜುಗಳು ಒಡೆದು ಹೋಗಿವೆ. ಮನೆಯಲ್ಲಿ ಇದ್ದ ಅಡುಗೆ ಸಿಬ್ಬಂದಿ ಮತ್ತು ಇನ್ನಿತರರು ಭಯಭೀತಗೊಂಡು ಎದ್ದು ನೋಡಿದಾಗ ಕಲ್ಲು ಮೊದಲನೆಯ ಮಹಡಿಯ ಮೆಟ್ಟಿಲಿನ ಮೇಲೆ ಬಿದ್ದಿದೆ. ಭಯಭೀತಗೊಂಡ ಅಡುಗೆ ಸಿಬ್ಬಂದಿ ಅವರಿವರಿಗೆ ಕರೆ ಮಾಡಿ ಸ್ಥಳಕ್ಕೆ ಬಂದು ನೋಡುವಷ್ಟರಲ್ಲಿ ನಾಪತ್ತೆಯಾಗಿದ್ದರಂತೆ. ಹೆಸರು ಅಭಿಷೇಕ್ ಅಂತ. 10 ಕಾಲಲ್ಲಿ ಯಾರೋ ಬಂದ್ಬಿಟ್ಟು ಗ್ಲಾಸ್ ಹಿಂದೆಗಡೆ ಪ್ರದೀಪೇಶ್ವರ್ ಮನೆ ಒಳಗಡೆ ಕಲ್ಲೊಡೆದು ಬಿಟ್ಟಿದ್ದಾರೆ. ಇಲ್ಲೇ ಅಷ್ಟೊತ್ತಿಗೆ ನಾವು ನಮ್ಮ ಇನ್ಚಾರ್ಜ್ ಮುರಳಿ ಸರ್ಗೆ ಫೋನ್ ಮಾಡಿದ್ರೆ ಪೊಲೀಸ್ನವರು ಎಲ್ಲ ಬಂದ್ಬಿಟ್ಟು ವಿಚಾರಿಸಿದ್ರು. ಅಲ್ಲ, ಅದು ಹೊಡೆದಾಗ ಯಾವ ರೀತಿ ಏನಂತ ಯೋಚನೆ ಇದ್ರಲ್ಲಿ? ಗ್ಲಾಸ್ ಸೌಂಡ್ ಬಂತು, ಗ್ಲಾಸಿಗೆ ಹೊಡೆದ್ರು ಕಲ್ಲಲ್ಲಿ ಸೌಂಡ್ ಬಂದಷ್ಟೇ ಫೋನ್ ಮಾಡಿವಿ ನಮ್ಮ ಮುರಳಿ ಸರ್, ಹಿಂಗೆ ಕಲ್ಲು ಹೊಡಿತಾರೆ ಸರ್ ಅಂತ ಹೇಳಿ. ಅದಕ್ಕೆ ಪೊಲೀಸ್ನ ಕಳಿಸ್ರಂತ ಇಮಿಡಿಯೇಟ್ ಪೊಲೀಸ್ನವ್ರು ಬಂದರು. ಅಷ್ಟೊತ್ತಿಗೆ ಎಲ್ಲ ಓಡಾಗ್ಬಿಟ್ಟಿದ್ರು, ಯಾರಿರಲಿಲ್ಲ. ಆಚೆ ನೋಡಿದ್ರೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಯ್ತು. ಎಷ್ಟು ಜನ ಇದ್ರು ನೀವು ನೋಡಿದಾಗ? ನೋಡಿಲ್ಲ ಸರ್, ರೂಮಲ್ಲಿದ್ದರು. ರೂಮಿಂದ ಬರೋ ಅಷ್ಟೇ ಎಲ್ಲ ಓಡಾಗ್ಬಿಟ್ಟಿದ್ರು. ಎಷ್ಟು ಕಲ್ಲು ಎಷ್ಟು ಸರಿ ಹೊಡೆದ್ರು ಅಂತ? ಎಷ್ಟು ಜೋರಾಗಿ ಬಂತ ಸೌಂಡ್? 3-4 ಸರಿ ಹೊಡೆದು ಸೌಂಡು. ಡೋರ್ ತೆಗೆಯೋಷ್ಟಿಗೆ ಗ್ಲಾಸ್ ಮಾತ್ರ ಹೊಡೆದಿತ್ತು, ಯಾರು ಇದ್ದಿದ್ದು ಅದೇ ಓಡಾಗ್ಬಿಟ್ಟಿದ್ರು. ಅದಕ್ಕೆ ಇಮ್ಯುನಿಟಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ನಮ್ಮ ಇನ್ಚಾರ್ಜಿಗೆ, ಮನೆ ಇನ್ಚಾರ್ಜ್ ಮುರಳಿ ಸರ್ಗೆ. ಏನಾದ್ರು ಕಿಚ್ಚೋದು ಕೂಗೋದು ಏನಾದರೂ ಮಾಡಿ? ಏನೂ ಮಾಡಿಲ್ಲ, ಅಷ್ಟೇ. ಇನ್ನು ಮಂಗಳವಾರ ಇಡೀ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿದ್ದು, ಇದರಲ್ಲಿ ಚಿಕ್ಕಬಳ್ಳಾಪುರದ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ 1.5 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಗೆಲುವು ಪಡೆದಿದ್ದರು. ಇದರಿಂದ ಯಾರೋ ಕಿಡಿಗೇಡಿಗಳು ಶಾಸಕರ ಮನೆಯ ಮೇಲೆ ಬೇಕು ಅಂತಲೇ ಕಲ್ಲು ತೂರಾಟ ಮಾಡಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 10ರಿಂದ 11 ಗಂಟೆ ಮಧ್ಯದಲ್ಲಿ ಯಾರೋ ಕಿಡಿಗೇಡಿಗಳು ಒಂದು ಕಲ್ಲು ಹೊಡೆದು ಗ್ಲಾಸ್ನೆಲ್ಲ ಪುಡಿ ಆಗಿದೆ. ಒಂದು 3-4 ಕಲ್ಲು ಹೊಡೆದಿದ್ದಾರೆ. ಒಂದು ಕಲ್ಲು ಬಂದಿಲ್ಲ, ಮೆಟ್ಲ ಮೇಲೆ ಬಿದ್ದಿದೆ. ಇನ್ನೊಂದು 3 ಕಲ್ಲು ಕೆಳಗಡೆ ಕಾಂಪೌಂಡಲ್ಲಿ ಬಿದ್ದಿದೆ. ಗ್ಲಾಸ್ ಎಲ್ಲ ಪುಡಿಯಾಗಿ ಬ್ರೇಕ್ ಆಗಿದೆ ಗ್ಲಾಸು. ಯಾಕೆ ಹೊಡೆದಿರೋದು? ಏನಕ್ಕೆ ಹೊಡೆದಿರೋದು ಅಂತ ಏನು ನೆನ್ನೆ ಫಲಿತಾಂಶ ಬಂತಲ್ಲ, ಯಾರು ಹೊಡೆದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ CC ಕ್ಯಾಮ್ರಾದೆಲ್ಲ ಫೋಟೋಜಸ್ ತೆಗಿತಾ ಇದ್ದೀವಿ. ಅದರಲ್ಲೇನೋ ಮಾಹಿತಿ ದೊರಕಿದ್ರೆ ಹಾಗೊಂದು FIR ಮಾಡೋಕ್ಕೆ ಹೇಳಿದ್ದೀವಿ. ಪೊಲೀಸ್ ಅವರೆಲ್ಲ ಬಂದೋದ್ರು. ಅದ್ರ ಮೇಲೆ ಒಂದು ಇದು ಮಾಡೋಕ್ಕೆ. ಫಲಿತಾಂಶಕ್ಕೂ ಹೊಡೆದಕ್ಕೆ ಏನು ವ್ಯತ್ಯಾಸ ಅಂತ? ಫಲಿತಾಂಶ ಅಂತೆಲ್ಲ ಬಂತಲ್ಲ, ಯಾರೋ ಕುಡಿದು ಯಾರೋ ಒಬ್ರು ಬಂದಿರ್ತಾರೆ ರೋಡ್ ಸೈಡಲ್ಲಿ. ಯಾರು ಮಾಡಿದ್ರು ಅನ್ನೋದು ನಮ್ಮ ಮಾಹಿತಿ ಇಲ್ಲ. ಈಗ ಇದು ಯಾರ ಮನೆ, ಏರ್ ವಾಸ ಆಗಿದ್ರು, ಏನು ಕಾರ್ಯ ನಡೀತಿತ್ತು? MLA ಪ್ರದೀಪ್ ಈಶ್ವರ್ ಅವ್ರ ಮನೆ ಇದು. ಆಲ್ರೆಡಿ ಬಾಡಿಗೆಗೆ ತೊಗೊಂಡಿದ್ದೀವಿ ನಾವು. ಈ ಮನೆಯಲ್ಲಿ 1 ವರ್ಷದಿಂದ ನಾವು ಗೃಹ ಕಚೇರಿಗೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇದುವರೆಗೂ ಯಾವುದೂ ಇಂಥ ತೊಂದರೆ ಆಗಿಲ್ಲ. ಈಗೇನಾಗಿದೆ? ಇಲ್ಲಿ ರಾತ್ರಿ ಕಲ್ಲು ಹಾಕಿ ಗ್ಲಾಸ್ ಎಲ್ಲ ಹೊಡೆದಿದೆ. ಅದು ನೆನ್ನೆ ನಮ್ಮ ಅಭಿನು ಮತ್ತು ತಾರಕ್ ಅಂತೇಳಿ ಇಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ, ರೆಗ್ಯುಲರ್ ಅವರಿದ್ದರು. ರಾತ್ರಿ 10:40 ಆಗಿದೆ ಅಂತೇಳಿ ಪಕ್ಕ ಮಾಹಿತಿ ಕೊಡ್ತಾವ್ರೆ. ನಿಮಗೆ ಗಮನಕ್ಕೆ ಬಂದ ಮೇಲೆ ಏನು ಮಾಡಿದ್ರಿ? ನನಗೊಂದು 11:30 ಗಮನಕ್ಕೆ ಬಂತು. ನಾನು ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ. ಬಂದಾಗ ಒಂದು ಇದು ಮಾಡಿ ಹೋದ್ವಿ. ಈಗ ಬೆಳಗ್ಗೆನೇ ಬಂದ್ವಿ. DYSP ಸಾಹೇಬರು ಇವರೆಲ್ಲ ಬಂದಿದ್ದರು. ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. CC ಕ್ಯಾಮ್ರಾ ಎಲ್ಲ ತೆಗಿತಾ ಇದ್ದಾರೆ. ಅದ್ರ ಮೇಲೆ ಆಧಾರದ ಮೇಲೆ ಒಂದು FIR ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಏನು ನಿನ್ನೆ ಒಂದು ಚುನಾವಣೆ ಫಲಿತಾಂಶ ಇತ್ತು. ಅದಾದ ನಂತರ ರಾತ್ರಿ ಕೆಲವೊಬ್ಬ ಕಿಡಿಗೇಡಿಗಳು ನಮ್ಮ ಶಾಸಕರ ಮನೆಯ ಗಾಜಿಗೆ ಕಲ್ಲನ್ನು ಹೊಡೆದಿರುತ್ತಾರೆ. ಈಗಾಗಲೇ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಬಂದು CC ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ.
ನೋಡೋಣ ಯಾರು ಅಂತ ಗೊತ್ತಾಗ್ತದೆ. ಆಮೇಲೆ ಅದ್ರ ಪರಿಣಾಮ ಅವ್ರಿಗೆ ಗೊತ್ತಾಗ್ತದೆ ಏನಾಗ್ತದೆ ಅಂದ್ಬಿಟ್ಟು. ಏನು ಉದ್ದೇಶ ಕೊಡ್ತಿದ್ದೀರ ಈ ರೀತಿ ಅಂತ? ಕೆಲವೊಬ್ಬರಿಗೆ ಹೊಟ್ಟೆ ಉರಿ. ಅದು ಏನು ಗೊತ್ತಾ, ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ, ಅದು ಕ್ರೀಡಾ ಮನೋಭಾವದಿಂದ ಇರಬೇಕು. ಈ ಕೆಲವರು ಗೆದ್ದೋರೆಲ್ಲೋ ಇರ್ತಾರೆ, ಸೋತೋರೆಲ್ಲೋ ಇರ್ತಾರೆ. ಈ ಪುಂಡಾಟಿಕೆ ಇರ್ತಾರಲ್ವ, ಆ ರೀತಿಯಾಗಿ ಇವತ್ತು ಈ ಒಂದು ಇದು ಮಾಡಿದ್ದಾರೆ. ಅದು ಉಳಿಯಲ್ಲ, ಅದು ಶಾಶ್ವತನೂ ಅಲ್ಲ. ಬಟ್ ಈ ರೀತಿ ಮಾಡಬಾರ್ದು, ಇದು ಖಂಡನೀಯ. ಇಷ್ಟೊತ್ತಲ್ಲಾಗಿದ್ದು 10:30 10:45 ಮಧ್ಯೆ ಆಗಿದೆ. ಬಟ್ಟು ಪ್ಲಾನ್ ಆಗಿ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. CC ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿದೆಯಾ ಅಥವಾ ಇಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ನೋಡೋಣ, ಗೊತ್ತಾಗ್ತದೆ. ಈಗ ಸುತ್ತಮುತ್ತಲಿರೋ ಇವರೇ ಮಾಡಿದ್ದಾರೆ ಅಂತ ಕೆಲವೊಂದು ಇದು ಬಂದಿದೆ, ಮಾಹಿತಿ ಬಂದಿದೆ. ಅದನ್ನು ಪರಿಶೀಲಿಸಿ ಮುಂದಿನ ಒಂದು ಕ್ರಮ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಒಟ್ಟಾರೆ ಯಾರೋ ಕಿಡಿಗೇಡಿಗಳು ರಾತ್ರಿ ವೇಳೆ ಬಂದು ಶಾಸಕರ ಮನೆಯ ಮೇಲೆ ಕಲ್ಲುಗಳು ತೂರಾಟ ಮಾಡಿದ್ದಾರೆ. ಸದ್ಯ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಚಿಕ್ಕಬಳ್ಳಾಪುರ ನಗರದ ಠಾಣೆಯ ಇನ್ಸ್ಪೆಕ್ಟರ್ ಶರಣಪ್ಪ ಹಾಗೂ ಪೊಲೀಸ್ ಸಿಬ್ಬಂದಿ ಶಾಸಕರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗುತ್ತಿರುವ ಅನ್ಯಾಯ ಹಾಗೂ ವಂಚನೆಗಳ ಬಗ್ಗೆ ಮತದಾರರಲ್ಲಿ ಜಾಗೃತಿ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಎನ್ಡಿಎ ಅಭ್ಯರ್ಥಿಯನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಾರೆಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನುಡಿದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿದರು. ಮಲ್ಲೇಶ್ ಬಾಬು 67,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ತಮ್ಮ ಪ್ರತಿಸ್ಪರ್ಧಿ ಕೆಎ ಗೌತಮರನ್ನ ಪರಾಭವಗೊಳಿಸಿದ್ದು, ಅವರ ಗೆಲುವಿಗೆ ದುಡಿದ ಪ್ರತಿಯೊಬ್ಬರಿಗೂ ಆಭಾರಿಯಾಗಿದ್ದೇನೆ ಎಂದರು. ವಿಶ್ವವೇ ಮೆಚ್ಚಿರುವ ನೆಚ್ಚಿನ ನರೇಂದ್ರ ಮೋದಿರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲೇಬೇಕೆಂಬ ವಿಚಾರದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು. ಸಂಸದ ಎಸ್ ಮುನಿಸ್ವಾಮಿ ಎನ್ಡಿಎ ಅಭ್ಯರ್ಥಿಯ ಪರ ತಾವೇ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಬಿರುಸಿನ ಪ್ರಚಾರ ನಡೆಸಿ ತಮ್ಮದೇ ಶೈಲಿಯಲ್ಲಿ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಮಂಡಿಸುವ ಮೂಲಕ ಮತದಾರರನ್ನ ಸೆಳೆದುಕೊಂಡಿದ್ದಲ್ಲದೆ ಅವು ಮತಗಳಾಗಿ ಪರಿವರ್ತನೆಗೊಂಡು ಎಂ ಮಲ್ಲೇಶ್ ಬಾಬುರವರ ಗೆಲುವಿಗೆ ಸಹಕಾರಿಯಾಗಿವೆ. ಎನ್ಡಿಎ ಅಭ್ಯರ್ಥಿಯ ಗೆಲುವಿಗೆ ಮುನಿಸ್ವಾಮಿ ಕಾರಣೀಭೂತ ವ್ಯಕ್ತಿಯಾಗಿದ್ದಾರೆಂದು ಬಣ್ಣಿಸಿದ್ದರು. ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತೇಳಿ 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನುವಂಥದ್ದನ್ನೆಲ್ಲ ಎಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ಮತ್ತು ಗೋಪಿ ಅಣ್ಣವರು ಕೂಡ ಅವ್ರದ್ದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ, ಅಂದರೆ ನಾವು ಇಬ್ಬರೂ ನಾಯಕರುಗಳು ವಿಶೇಷವಾಗಿ ಎಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ 29,000 ಏನು ಮುನ್ನಡೆ ಇದ್ದರು ಅವರು ವಿಧಾನಸಭೆಯಲ್ಲಿ, ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು 7,250 ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 17 ಸ್ಥಾನ ಭಾರತೀಯ ಜನತಾ ಪಕ್ಷ, ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ 17 ಜನ ಗೆದ್ದಿದ್ದಾರೆ. JDS ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು 2 ಗೆದ್ದಿದ್ದೇವೆ. ಒಟ್ಟು 28ರಲ್ಲಿ 19 ಕ್ಷೇತ್ರಗಳಲ್ಲಿ ನಾವು ಇವತ್ತು
ಜಯಶಾಲಿಯಾಗಿದ್ದೇವೆ. ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು 3ನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವೆಂಕಟೇಶ್, ವೆಂಕಟರಮಣಪ್ಪ, ಗುಡೆ ಶ್ರೀನಿವಾಸ್ ರೆಡ್ಡಿ, ಅಲ್ಲಬಕಾಶ್, ಕೊತ್ತೂರು ಬಾಬು, ಮಧು, ರಾಜಣ್ಣ, ಬೈರಾರೆಡ್ಡಿ, ಬಿಜೆಪಿಯ ನಗರ ಹಾಗೂ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುಯಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024ರ ಐಐಟಿ ಜೆಇಇ ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ವಿತ್ ಸಿಇಟಿ, ನೀಟ್ ಕೋಚಿಂಗ್. ಕಾಮರ್ಸ್, ಇಬಿಎಸಿಎಸ್, ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ ಟಿಎಂಟಿ ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ಎಸಿಸಿ ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ.
ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NS7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555 DDMT, pure, strong, super bonding. Indus ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ, ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ: ಭಾನುವಾರ ರಾತ್ರಿ 8:30ಕ್ಕೆ ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಸರ್ವರಿಗೂ ಆಧಾರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ BK, ಅಧ್ಯಕ್ಷರು, ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್, ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳ ಮೂಲಕ ವಿಶ್ವ ನಾಯಕ ಎಂದು ಖ್ಯಾತಿ ಹೊಂದಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ವಿರೋಧ ಪಕ್ಷಗಳು ಜಾತಿಯ ಹೆಸರಿನಲ್ಲಿ ಸಮೀಕರಣ ಮಾಡಿದರೂ ಸಹ ಮತ್ತೊಮ್ಮೆ ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರಲು ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಈಗ ಮೋದಿಯವರ ಆಡಳಿತ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ಮಾತನಾಡಿ, ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಗ್ಯಾರಂಟಿ ಯೋಜನೆಗಳಿಂದ ಮತದಾರರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ. ಆದರೂ ಸಹ NDA ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾ ಕೆ ಸುಧಾಕರ್ ಗೆಲುವು ಸಾಧಿಸಿದ್ದು, ಅದಕ್ಕಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು.
ನಾವು ಇವತ್ತು ಪ್ರೆಸ್ ಮೀಟ್ ಅಂತ ಏನು ಅಂದ್ಕೊಳ್ಳಿಲ್ಲ. ನಾವು ಬೆಳಿಗ್ಗೆಯಿಂದ ನಮ್ಮ ಎಲ್ಲ ಏನು ನಮ್ಮೆಲ್ಲ ಸಪೋರ್ಟರ್ಸ್ ಎಲ್ಲ ಆಫೀಸ್ ಹತ್ರ ನಾವು ಕೂತಿದ್ವಿ. ಆ ಕಾರ್ಯಕರ್ತರು ಎಲ್ಲ ಪೂರ್ತಿ ಒಗ್ಗಟ್ಟಾಗಿ ಕೂತಿದ್ವಿ. ನಾವೀಗ ಶಾಸಕರು ಅವರು ಕೋಲಾರಲ್ಲಿದ್ದರು, ಅವರು ಬಂದಿರ್ತಕ್ಕಂಥದ್ದು ಈ ಕೋಲಾರದಿಂದ ಬರ್ತಾ ಇದ್ದಾರೆ. ನಾವಿನ್ನ ಕೋಲಾರ್ಗೆ ಹೋಗಿಲ್ಲ, ನಾನು ಕೋಲಾರ್ಗೆ ಹೋಗ್ತಾ ಇದ್ದೀನಿ. ಹಂಗಾಗಿ ಏನು ಈಗ ಅವ್ರು ಅಲ್ಲಿದ್ದರು, ನಾವು ಇಲ್ಲಿದ್ದು, ಹಂಗಾಗಿ ನಾವು ಮುಂದೆ ಏನು ಅಂದ್ಕೊಂಡಿಲ್ಲ ಪ್ರೆಸ್ ಮೀಟ್ ಮಾಡಬೇಕು ಅಂತ. ತಾವೆಲ್ಲ ಬಂದಿದ್ರೆ ಹಂಗಾಗಿ ಒಂದು ಹೇಳಿಕೆ ಕೊಡೋಣ ಅಂತ ಮಾಡಿದ್ದೀವಿ. ಅಲ್ಲಿ ಮೋದಿಯವರ ಆಡಳಿತ ಒಬ್ಬರು ಅತಿ ಹೆಚ್ಚು ವಿಶ್ವನಾಯಕನಾಗಿ ಹೊರದುಂಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಜಾತಿ ಸಮೀಕ್ಷೆ ಮಾಡಿ ಜಾತಿಯ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹಾರ ಮಾಡಿದ್ದಾರೆ. ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ. ಅವರು ಎಲ್ಲ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ. ಈಗೂ ಕೂಡ ಒಂದು ಕೈ ಮೇಲುಗೈ ಮೋದಿಯವರದ್ದು ಇದೆ. ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಮಂಡಲಾಧ್ಯಕ್ಷ ಆನಂದ್ ಗೌಡ, ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ, ಎಬಿವಿಪಿ ಸಂಘಟನೆಯ ಸುರೇಶ್, ದೇವರಾಜ್, ದೇವಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪಿಎಂ ಪ್ರಕಾಶ್ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರು. ಚಿಂತಾಮಣಿ ನಗರದ ಮಹಾತ್ಮ ಗಾಂಧಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಅರಣ್ಯ ಇಲಾಖೆ ಸೇರಿದಂತೆ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಂ ಪ್ರಕಾಶ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಮಾತನಾಡಿ, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಗಮನ ಹರಿಸಬೇಕಾಗಿದೆ. ಮುಖ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳು ನಡೆಸಬೇಕು. ಹಸಿರು ಗಿಡಗಳನ್ನು ನೆಟ್ಟು ಪರಿಸರ ಕಾಪಾಡಬೇಕು ಎಂದರು. ಇಂದು ಚಿಂತಾಮಣಿ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಚಿಂತಾಮಣಿ, ವಕೀಲರ ಸಂಘ, ಅರಣ್ಯ ಇಲಾಖೆ, ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇವತ್ತು ಮಾನ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಪ್ರಕಾಶ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಇಂದು ಪರಿಸರವನ್ನು ಉಳಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಇಲಾಖೆಗಳಲ್ಲಿ, ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ನಡೆಸಬೇಕಾಗಿದೆ. ನಾವು ಪರಿಸರದ ಹಾನಿಯಿಂದಾಗಿ ಸಾಕಷ್ಟು ನಾವು ಪರಿಸರವನ್ನು ಉಳಿಸದಿದ್ದಲ್ಲಿ ಪರಿಸರಕ್ಕೆಯಿಂದ ನಮಗೆ ಧಕ್ಕೆ ಆಗುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹೆಚ್ಚು ಗಿಡಗಳನ್ನು, ಹಸಿರು ಗಿಡಗಳನ್ನು ಬೆಳೆಸುವ ಮೂಲಕ ನಾವು ಪರಿಸರವನ್ನು ಸಮತೋಲನ ಮಾಡಿಕೊಂಡು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಎಲ್ಲ ಶಾಲೆಗಳಲ್ಲೂ ಸಹ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮವನ್ನು ಮತ್ತು ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಶಾಲೆಗಳಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಇಂದು ಮಾನ್ಯ ನ್ಯಾಯಾಧೀಶರ ಒಂದು ಸೂಚನೆಯಂತೆ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಎಲ್ಲ ಶಾಲೆಗಳಲ್ಲೂ ಸಹ ಎಷ್ಟು ಸ್ಥಳಾವಕಾಶ ಲಭ್ಯವಿದೆ ಅದನ್ನು ಆಧರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ಬೆಳೆಸುವಂತಹ ಮತ್ತು ಮುಂದಿನ ದಿನಗಳಲ್ಲಿ ಕಟ್ಟಡಗಳನ್ನು ಕಟ್ಟುವ ನಿಟ್ಟಿನಲ್ಲಿ ಅದನ್ನು ಧಕ್ಕೆಯಾಗದ ರೀತಿಯಲ್ಲಿ ಗಿಡಗಳನ್ನು ಬೆಳೆಸುವಂತಹ, ಮರಗಳನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಜೆಎಂಎಫ್ಸಿ ನ್ಯಾಯಾಲಯದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಂ ಪ್ರಕಾಶ್ ಅವರು ಮಹಾತ್ಮ ಗಾಂಧಿ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ಶಾಲೆಯ ವಿದ್ಯಾರ್ಥಿಗಳ ಫಲಿತಾಂಶ ಇನ್ನಿತರೆ ಮಾಹಿತಿ ಕೇಳಿ ತೆರಳಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ, ವಲಯ ಅರಣ್ಯಾಧಿಕಾರಿ ಆರ್ ಚಂದನ್, ವಕೀಲ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಮುಖ್ಯೋಪಾಧ್ಯಾಯ ಆರ್ ರಮೇಶ್, ವಕೀಲ ಸಂಘದ ಕಾರ್ಯದರ್ಶಿ ಶ್ರೀನಾಥ್ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ ಸ್ಯಾಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ.
ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಕಾರಣರಾದ ಮತದಾರರಿಗೆ ಬಿಜೆಪಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ 28 ಸ್ಥಾನಗಳನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆಯುವ ಗುರಿ ಹೊಂದಿತ್ತು. ಅದಕ್ಕಾಗಿಯೇ ಅಳಿದು ತೂಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ರು. ಆದರೂ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರೆ ಬಿಜೆಪಿ 17 ಸ್ಥಾನ ಪಡೆದರೆ ಜೆಡಿಎಸ್ 2 ಸ್ಥಾನ ಪಡೆದುಕೊಂಡಿದೆ. ಮೊದಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಗೆಲುವು ಕುತೂಹಲ ಮೂಡಿಸಿತ್ತು. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಬೇಸ್ ಮಾಡಿಕೊಂಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬಿಜೆಪಿಗರಿಗೆ ಭಯ ಹುಟ್ಟಿಸಿದ್ರು. ಆದರೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಡಾಕ್ಟರ್ ಕೆ ಸುಧಾಕರ್ 1,63,000 ಮತಗಳ ಅಂತರದಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಗೆಲುವಿಗೆ ಕಾರಣರಾದ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಮತದಾರರು, ಕಾರ್ಯಕರ್ತರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಡೆದಿರತಕ್ಕಂಥ ಚುನಾವಣೆ ಮತ ಎಣಿಕೆಯಲ್ಲಿ ಇಡೀ ದೇಶ ಮತ್ತು ನಮ್ಮ ಕರ್ನಾಟಕ ಹಾಗೂ ಚಿಕ್ಕಬಳ್ಳಾಪುರ, ಅದು ಸಹ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಅಭೂತಪೂರ್ವವಾಗಿ ನಾವು ಹೆಚ್ಚಿನ ಅಂದರೆ ಸುಮಾರು 1,63,000 ಮತಗಳನ್ನು ನಾವು ಪಡೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನು ಅಂದರೆ, ಎಲ್ಲರೂ ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಅಂದರೆ ಭಾರತೀಯ ಜನತಾ ಪಕ್ಷ ಹಾಗೂ JDS ಕಾರ್ಯಕರ್ತರು ಮತ್ತು JDS ಪದಾಧಿಕಾರಿಗಳು ಹಾಗೂ JDS ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಯಾವ ರೀತಿ ನಿರೀಕ್ಷೆ ಮಾಡಿದೆವು, ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಪಡೆದಿದ್ದೀವಿ. ಈ ಒಂದು ಗೆಲುವು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು ಹಾಗೂ ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಎಲ್ಲ ರಾಜ್ಯ ನಾಯಕರಿಗೂ, ಜಿಲ್ಲಾ ನಾಯಕರು ಹಾಗೂ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥ ಒಂದು ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿಯಲ್ಲಿ ಇಡೀ 8 ವಿಧಾನಸಭಾ ಕ್ಷೇತ್ರಗಳು ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರ ದೇವರುಗಳು ಏನಿದ್ದಾರೆ, ಆ ಮತದಾರ ದೇವರುಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಿಜವಾಗಲೂ ಸಹ ನಾವು ಎರಡೂ ಪಕ್ಷದ NDA ಅಭ್ಯರ್ಥಿಗಳು ಮತ್ತು ನಾವೆಲ್ಲರೂ ಸಹ ಹೃದಯಪೂರ್ವಕವಾಗಿ ನಮ್ಮ ಮತದಾರರನ್ನು ಸ್ವಾಗತಿಸುತ್ತಾ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಏನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಸಹ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಿಸಲು ಜೆಡಿಎಸ್ ಹೈಕಮಾಂಡ್ ಸೂಚಿಸದಂತೆ ನಿರಂತರ ಶ್ರಮ ವಹಿಸಿದ್ರು. ಮನೆ ಮನೆಗೆ ತೆರಳಿ ಮತ ಯಾಚಿಸಿದ್ರು. ಹಾಗಾಗಿ ಮತದಾರರಿಗೂ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಆದೇಶದ ಮೇರೆಗೆ ಬಂದಿದೆ. ನಾವು ಹೇಳೋದೇನಿಷ್ಟೇ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೋದ ಸಲ ಅಂದರೆ 1 ವರ್ಷದ ಹಿಂದೆ 10,000 ಚಿಲ್ಲರೆಯಲ್ಲಿ ಸೋತಿದ್ರು. ಆಮೇಲೆ BJP ಮತ್ತು JDS ಅಲಿಯನ್ಸ್ ಆಗಿ ಇವತ್ತು 21,000 ಚಿಲ್ಲರೆ ಓಟ್ನ ಬಂದಿದೆ. ಅಂದರೆ ಅರ್ಥ ಅದು ನಮ್ಮ ಪಾರ್ಟಿಯಲ್ಲಿ ಮಾಜಿ MLA ಒಬ್ಬರಿದ್ದರು,
ಅವರು ಏಕಾಏಕಿ ಬಿಟ್ಟೋಗಿದ್ರು ನಾವು ಯಾರೂ ಲೀಡ್ರು ಮುಖಂಡರುಗಳೆಲ್ಲ ಇದ್ಕೊಂಡು ನಾವೇನು ಕುಮಾರಸ್ವಾಮಿ ದೇವೇಗೌಡರು ಏನು ಆದೇಶ ಮಾಡಿದ್ರು ಆ ಆದೇಶದ ಪ್ರಕಾರವಾಗಿ ನಾವು ನಡ್ಕೊಂಡಿದ್ವಿ. ನೆನ್ನೆ ಗೆದ್ದ ಮೇಲೆ ಡಾಕ್ಟರ್ ಸುಧಾಕರ್ ಅವರು ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ಅಲ್ಲಿ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ, ನಾನು ಇವತ್ತೇನ ಆಯ್ಕೆ ಆಗಬೇಕಾದ್ರೆ JDS ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ತಾಲೂಕಿನ ಯಾರು JDS ಈ ಯಾರ್ಯಾರು ಇದ್ದಾರೆ 8 ತಾಲೂಕುಗಳಲ್ಲಿ ಎಲ್ಲ ಶ್ರಮಪಟ್ಟು ಮಾಡಿರೋದ್ರಿಂದ ನಾನು ಗೆದ್ದಿದ್ದೀನಿ ಅಂತ ಅವರು ನೆನ್ನೆ ನುಡಿದಾಗ ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಗಿದೆ. ಇಡೀ ನಮ್ಮ ಮಾಧ್ಯಮಗಳಲ್ಲಿ ನೋಡಿದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಲೀಡರ್ಗಳೆಲ್ಲ ಫೋನ್ ಮಾಡಿ ಹೇಳಿದ್ರು, ಸುಧಾಕರ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ, ನಮ್ಮ JDSಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇದೇ ರೀತಿ ನಾನು ಜಿಲ್ಲಾಧ್ಯಕ್ಷರಲ್ಲಿ ಕೇಳ್ಕೊಳೋದೇನೆಂದರೆ ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳಿರಲಿ, ಕೋಆಪರೇಟಿವ್ ಚುನಾವಣೆ ಇರಲಿ, ZP ಚುನಾವಣೆ ಇರಲಿ, ಎಲ್ಲದರಲ್ಲಿ ಇವತ್ತು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೀವಿ, ಯಾವ ರೀತಿ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದ್ದೀವಿ, ಅದೇ ರೀತಿ ಕೆಲಸ ಮಾಡಬೇಕಂದ್ರೆ ಇವತ್ತು ಗೆದ್ದಿರತಕ್ಕಂಥ ಸುಧಾಕರ್ ಮೇಲೆ ಇದು ನಿಂತಿರ್ತದೆ. ಸುಧಾಕರ್ ಅವರು ಯಾವುದಕ್ಕೂ ಸರಿಯಾಗಿ ಸ್ಪಂದಿಸಿ ಏನು ಇವರು ಲೀಡ್ರನ್ನ ಲೀಡ್ ತೊಗೊಂಡೋಗಿದ್ದಾರಲ್ಲ 1,63,000 ಚಿಲ್ಲರೆ ಏನು ಓಟ್ ತೊಗೊಂಡಿದ್ದಾರೆ. ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ 1 ಓಟ್ ಬರಲ್ಲ, 2 ಓಟ್ ಬರಲ್ಲ ಅಂತ ಹೇಳ್ತಿದ್ದಂಥ ಜಾಗದಲ್ಲಿ ಇವತ್ತು 21,000 ಚಿಲ್ಲರೆ ಓಟ್ ಬಂದಿದೆ ಅಂದರೆ ಅದು JDS BJP ಕಾರ್ಯಕರ್ತರ ಅವರ ಶ್ರಮದಿಂದ ಇವತ್ತು ಬಂದಿದೆ ಅಂತ ನಮ್ಮ ಭಾವನೆ. ಅದೇ ರೀತಿ ನರೇಂದ್ರ ಮೋದಿಯವರು ದೇವೇಗೌಡರು ತಗೊಂಡದ ನಿಲುವಿನಿಂದ ಇವತ್ತು ನಾವು ಗೆದ್ದಿದ್ದೀವಿ. ಆದ್ದರಿಂದ ನಾವು ಮಾಧ್ಯಮದವ್ರನ್ನ ನಿನ್ನೆ ಇದೇ ಡಾಕ್ಟರ್ ಸುಧಾಕರ್ ಮಾಧ್ಯಮದವ್ರನ್ನ ಹೊಗಳಿದ್ರು, ನೀವು ಮಾಡ್ತಕ್ಕಂಥ 1 ತಿಂಗಳಲ್ಲಿ ಏನು ನೀವು ಮಾಧ್ಯಮದ ಮುಖಾಂತರ ನಾನು ಪ್ರಚಾರ ಕೊಟ್ರಿ, JDS BJP ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ರಿ, ಇಡೀ 8 ತಾಲೂಕುಗಳಲ್ಲಿ ನಿಮ್ಮ ಸಹಕಾರ ಇದೆ ಅಂತಲೂ ನಿಮ್ಮ ಪರವಾಗೂ ಕೇಳಿದರೆ, ಅದೇ ರೀತಿ ನಾವು ನಿಮಗೆ ನಮ್ಮ JDS ವತಿಯಿಂದ ನಿಮಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈ ವೇಳೆ ಕೋಚಿಮಲ್ ಮಾಜಿ ನಿರ್ದೇಶಕ KV ನಾಗರಾಜ್, ಮಾಜಿ ನಗರಸಭೆ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ, JDS ಮುಖಂಡ KR ರೆಡ್ಡಿ, ತಾಲೂಕು ಅಧ್ಯಕ್ಷ KB ಮುನಿರಾಜು, ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮುರಳಿ, ಆರ್ ಮಠಮಪ್ಪ, ಅನು, ಆನಂದ್ ಮತ್ತಿತರರು ಇದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಧನ್ಯವಾದಗಳು ಸರ್. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಪತ್ರಗಳನ್ನು ಬಿಡುಗಡೆ ಮಾಡಬೇಕಾಗಿ TMCಯ ಚೀಫ್ ಆಫೀಸರ್ ಆದ ದೇವನಹಳ್ಳಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಜೊತೆ ಗಿಡಕ್ಕೆ ನೀರು ಹಾಕುವ ಮೂಲಕ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ S ಕೃಪಾಶಂಕರ್ ಚಾಲನೆ ನೀಡಿ ಮಾತನಾಡಿ, ಪ್ರತಿ ವರ್ಷದಂತೆ ನಮ್ಮ ಶಾಲೆ ವತಿಯಿಂದ ಒಂದೊಂದು ಥೀಮ್ ತೆಗೆದುಕೊಂಡು ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಮೂಲಕ ವಿದ್ಯಾರ್ಥಿಗಳು ಬಸ್ಗಳಿಗೆ ಹೋಗಿ ಸಾರ್ವಜನಿಕರಿಗೆ ನೀವು ಪಡೆಯುವ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ನಿಂದ ಎಲ್ಲೆಂದರಲ್ಲಿ ಹಾಕುವುದು ಬೇಡ, ಪುರಸಭಾ ಅಥವಾ ನಗರಸಭೆಯ ಕಸದ ಬುಟ್ಟಿಗೆ ಹಾಕುವುದರಿಂದ ಪರಿಸರ ಉಳಿಸಬಹುದು ಎಂದು ತಿಳಿಸಿದರು. ಡಿಫ್ರೆಂಟಾಗಿ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನೋದು ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಮಕ್ಕಳು ಕೂಡ ಕೆಲವೊಂದು ಐಡಿಯಾಸ್ ತೊಗೊಂಡು ಬಂದರು. ಸೊ ಅದರಲ್ಲಿ ನಾವು ಪ್ರತಿನಿತ್ಯ ನೋಡ್ತಿರುವಂಥದ್ದು ಜನರು ಕಸನ ಎಲ್ಲಂದ್ರಲ್ಲಿ ಎಸಿತಿರೋದು, ಅದು ಬಸ್ಸಿಂದ ಇರ್ಬೋದು, ಟ್ರೈನಿಂದ ಇರ್ಬೋದು, ಅಥವಾ ನಾವು ಪ್ರವಾಸಿ ಸ್ಥಳಗಳಿಗೆ ಹೋದಾಗ ಅಲ್ಲಿ ಎಸಿತಿರುವಂಥದ್ದು ಇರ್ಬೋದು. ನಾವೇ ನೋಡಿರ್ತೀವಿ ಸಮುದ್ರದ ಹತ್ರ ಹೋದಾಗ ಎಷ್ಟು ಪ್ಲಾಸ್ಟಿಕ್ ತೇಲಾಡ್ತಿರುತ್ತೆ. ಆಮೇಲೆ ಯಾವುದೋ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗಿರ್ತೀವಿ, ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಬಿದ್ದಿರುತ್ತೆ. ಐ ಥಿಂಕ್ ಇದನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋದು ಈ ವರ್ಷದ ಒಂದು ಅವೇರ್ನೆಸ್ ಆಗಿ ನಾವು ತಗೊಂಡು ನೋ ಲಿಟ್ರಿಂಗ್. ಸೊ ನೀವು ನೋಡಬಹುದು ಇಲ್ಲಿ ಎಲ್ಲ ಮಕ್ಕಳು ಕಾರ್ಡ್ಸ್ನ ಕೂಡ ಇಟ್ಕೊಂಡಿದ್ದಾರೆ, ನಾವು ಪ್ಲಾಸ್ಟಿಕ್ ಎಸ್ದಿರೋದ್ರಿಂದ ಯಾವ್ಯಾವ ಥರ ನಮ್ಮ ಪರಿಸರ ನಾಶ ಆಗಿದೆ ಅನ್ನೋದು. ಸೊ ಈ ಒಂದು ಥೀಮ್ ಇಟ್ಕೊಂಡು ಪ್ರತಿ ಬಸ್ನಲ್ಲಿ ಹತ್ತಿ ಒಂದು 2 ನಿಮಿಷದ ಅವೇರ್ನೆಸ್ ಪ್ರೋಗ್ರಾಮ್ನ ಮಕ್ಕಳು ಹೇಳ್ತಾರೆ. ಸೊ ಪ್ರಯಾಣಿಕರು ಪ್ರಯಾಣಿಸಬೇಕಾದ್ರೆ ಪ್ಲಾಸ್ಟಿಕ್ನ ಹೊರಗಡೆ ಎಸಿದೆ ಅದನ್ನು ಅವ್ರ ಹತ್ರನೇ ಕ್ಯಾರಿ ಮಾಡಿ ನಿಗದಿತ ಸ್ಥಳ ಅಂದರೆ ಡಸ್ಟ್ಬಿನ್ಸ್ ಎಲ್ಲಿದೆ, ಸೊ ಅದು ಪುರಸಭೆ ನಗರಸಭೆ ನೀಡಿರುವಂಥದ್ದು ಇರ್ಬೋದು ಅಥವಾ ಅವರ ಮನೆಯಲ್ಲಿರುವಂಥದ್ದು, ಸೊ ಆ ಡಸ್ಟ್ಬಿನ್ಸ್ಗೆ ಸೇರಿಸಿ ತಿರ್ಗಾ ಅದನ್ನು ಸರಿಯಾದ ಸ್ಥಳಗಳಿಗೆ ತಲುಪಿಸೋದು ಮುಖ್ಯ ಆಗುತ್ತೆ. ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸ್ಫೂರ್ತಿ ಮಾತನಾಡಿ, ಸ್ವಚ್ಛ ಭೂಮಿ ನಮ್ಮೆಲ್ಲರ ಹಕ್ಕು ಎಂಬ ಘೋಷ ವಾಕ್ಯದೊಂದಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ನಾವು ಬಂದಿದ್ದೇವೆ. ನಾವು ರಜೆಗಳಲ್ಲಿ ಐತಿಹಾಸಿಕ ತಾಣಗಳಿಗೆ ತೆರಳಿದಾಗ ಅಲ್ಲಿನ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಪರಿಸರವನ್ನು ನಾವು ಉಳಿಸಿದರೆ ನಾವು ಉಳಿಯಬಹುದು, ಇಲ್ಲವಾದರೆ ನಮಗೆ ತೊಂದರೆ ಆಗುತ್ತದೆ. ಪರಿಸರದಲ್ಲಿ ಮಣ್ಣು, ನೀರು, ಗಾಳಿ ಇವುಗಳನ್ನು ಹಾಳು ಮಾಡಿದರೆ
ನಮಗೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತದೆ ಎಂದು ತಿಳಿಸಿದರು. ನೀವು ಪ್ರಯಾಣ ಮಾಡಬೇಕಾದ್ರೆ ಒಂದು ಸಾರಿ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಪರಿಸರ ವಿನಾಶ ಮಾಡುವ ಚಟುವಟಿಕೆಯಲ್ಲಿ ತೊಡಗಿರ್ತೀರಾ. ಅದು ಹೇಗೆ ಅಂದ್ರೆ, ನೀವು ಈಗ ಪ್ರಯಾಣ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ತಿನ್ಬೇಕೋ ಕುಡಿಬೇಕೋ ಅಂತ ಅನ್ಸುತ್ತೆ. ಆಗ ನೀವು ಚಿಪ್ಸ್, ಜ್ಯೂಸ್ ಅಥವಾ ಬಿಸ್ಕೆಟ್, ನೀರು ಇದೆಲ್ಲ ತಗೊಂಡು ಕುಡ್ದಿದ್ದಾದ್ಮೇಲೆ ಬಸ್ಸಿಂದ ಹೊರಗಡೆ ಬಿಸಾಡ್ಬಿಡ್ತೀರಾ. ಬರೀ ಬಸ್ಸಿಂದ ಹೊರಗಡೆ ಮಾತ್ರ ಅಲ್ಲ, ಇನ್ನು ಹಲವಾರು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬಿಸಾಡಿರ್ತೀರಾ. ಅವು ಯಾವ್ಯಾವಂದ್ರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಮತ್ತು ನಿಮ್ಗೆ ರಜೆ ಬಂದಾಗ ಎಲ್ಲರೂ ಟೂರಿಸ್ಟ್ ಪ್ಲೇಸಸ್ಗೆ, ಹಿಸ್ಟಾರಿಕಲ್ ಪ್ಲೇಸಸ್ಗೆ ಹೋಗ್ತೀರಾ. ಅಲ್ಲೂ ಸಹ ಇದೇ ಥರ ಬಿಸಾಡ್ತೀರಾ. ಈ ರೀತಿ ವಿಷಕಾರಿ ಕಸನ ನಾವು ಮಣ್ಣಿಗೆ ಎಸೆಯೋದ್ರಿಂದ ಮಣ್ಣು ತನ್ನ ಫಲವತ್ತತೆನ ಕಡಿಮೆ ಮಾಡ್ಕೊಳುತ್ತೆ ಮತ್ತು ಮಣ್ಣು ಮಾಲಿನ್ಯ ಆಗುತ್ತೆ. ಮಾಲಿನ್ಯ ಆಗಿರೋ ಮಣ್ಣಲ್ಲಿ ನಾವೇನೇ ಬೆಳೆದ್ರೂ ಆರೋಗ್ಯವಾಗಿರಲ್ಲ. ಆರೋಗ್ಯವಾಗಿಲ್ದಿರೋ ಆಹಾರನ ನಾವು ಸೇವನೆ ಮಾಡಿದಾಗ ನಮಗೆ ಹಲವಾರು ರೀತಿಯ ರೋಗಗಳು ಬರುತ್ತೆ. ಇದು ನಮಗೆ ಮಾತ್ರ ತೊಂದರೆ ಆಗಲ್ಲ, ನಮ್ಮ ಮುಂದಿನ ಜನ್ರೇಷನ್ ಅವ್ರಿಗೆ, ನಮ್ಮ ಸುತ್ತಮುತ್ತ ಇರೋ ಪ್ರಾಣಿ ಪಕ್ಷಿಗಳಿಗೆ ಈ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಆದ್ರಿಂದ ನಾವೇನೇ ಯೂಸ್ ಮಾಡಿದ್ರು ಸಹ ಅದನ್ನ ಡಸ್ಟ್ಬಿನ್ಗೆ ಬಿಸಾಕೋಣ. ಈ ಸಂದರ್ಭದಲ್ಲಿ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ ಸ್ವತಃ 7,500 ಭಿತ್ತಿಪತ್ರಗಳನ್ನು ತಯಾರಿಸಿರುವುದು. ಕಾರ್ಯಕ್ರಮದಲ್ಲಿ ಪ್ರಗತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿ ಬಸವರಾಜ್, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್, ಕೆಎಸ್ಆರ್ಟಿಸಿ ವಿಜಯಪುರ ಶಾಖೆಯ ಅಧಿಕಾರಿ ಶ್ರೀನಿವಾಸ್, ಬಿಎಂಟಿಸಿ ವಿಜಯಪುರ ಅಧಿಕಾರಿ ಕಣ್ಣಪ್ಪ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಪೀಠಾಪುರಂ ಕ್ಷೇತ್ರದಿಂದ ಜನಸೇನಾ ಪಕ್ಷದಿಂದ ಸ್ಪರ್ಧಿಸಿದ್ದ ಪವನ್ ಕಲ್ಯಾಣ್ ಭರ್ಜರಿ ಜಯಗಳಿಸಿದ್ದಾರೆ. ಮತದಾರರು ಈ ಬಾರಿ ನಮ್ಮ ಆರಾಧ್ಯ ದೈವ ಪವನ್ ಕಲ್ಯಾಣ್ರನ್ನು ಕೈ ಹಿಡಿದಿದ್ದು, ವಿಧಾನಸಭಾ ಸಭೆಗೆ ಅರ್ಹನಲ್ಲ ಎಂದ ವಿರೋಧಿಗಳಿಗೆ ಪೀಠಾಪುರಂ ಕ್ಷೇತ್ರದ ಜನತೆ ವೈಸಿಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಗೌರಿಬಿದನೂರು ತಾಲೂಕಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಬಳಗದ ಸದಸ್ಯ ಸುರೇಶ್ ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಆರಾಧ್ಯ ದೇವರಾದಂತಹ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಇಂದು ಅತ್ಯಧಿಕ ಮತಗಳಿಂದ ವಿಜಯವೇರಿಯಾಗಿ ಬಿಜಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆದ್ದಿದ್ದಾರೆ. ಅವರಿಗೆ ಮೊದಲಾಗಿ ಧನ್ಯವಾದಗಳು. ಹಾಗೂ ಗೌರಿಬಿದನೂರು ತಾಲೂಕು ಗೌರಿಬಿದನೂರು ಟೌನ್ ವತಿಯಿಂದ ಎಲ್ಲ ಜನಸೈನಿಕರು ಈ ದಿನ ಹಾಜರಾಗಿದ್ದು, ಅವರ ಜನಸೇನಾ ಪಕ್ಷದ 2024ವರೆಗೂ ಅವರು ಮಾಡಿರೋ ಸೇವೆಗಳಾಗಲಿ ಕಾರ್ಯಗಳಾಗಲಿ ಒಳ್ಳೆಯ ಮನಸ್ಸಿಂದ ಮಾಡಿದ್ದಾರೆ. ಎಲ್ಲ ಒಂದೇ ಕುಲ ಮತ ಭೇದ ಭಾವ ಏನಿಲ್ಲದೆ ಸೇವೆ ಸಲ್ಲಿಸಿದ್ದಾರೆ. ಅವರು ಜೀವನ ಅಡೆ ಇಟ್ಟು ಮಾಡಿದ್ದಾರೆ ಸೇವೆ. ನಮ್ಮ ಈ ಭಾರತ ದೇಶವೇ ಆಂಧ್ರ ಕಡೆ ನೋಡುವ ಥರ ಮಾಡಿದೆ. ಇದೇ ಸಂದರ್ಭದಲ್ಲಿ ನಾಗರಾಜು, ಮಣಿಕಿರಣ್, ಮಹೇಶ್, ಲಕ್ಷ್ಮೀನಾರಾಯಣ್, ಕಿರಣ್, ಮಣೆ, ಮಾರುತಿ, ಅಶೋಕ್, ಆಟೋ ಮಹದೇವ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. 9/6/2020 ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಮುಗಿದ ನಂತರ ಸಂತೆ ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಸಪ್ಪಲಮ್ಮ ದೇವಾಲಯದ ಶ್ರೀರಾಮ ರಥಕ್ಕೆ ಚಾಲನೆ ನೀಡಿ ಶಿಡ್ಲಘಟ್ಟ ಬಜರಂಗದಳ ಸಂಘಟನೆಯ ಸಂಯೋಜಕ ಬಿ ವೆಂಕಟೇಶ್ ಮಾತನಾಡಿದರು. ಜೂನ್ 9ರ ಭಾನುವಾರದಂದು ದಿಬ್ಬೂರಹಳ್ಳಿ ರಸ್ತೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀರಾಮ ಶೋಭಾಯಾತ್ರೆ ಆರಂಭವಾಗಲಿದ್ದು, ಶಿಡ್ಲಘಟ್ಟ ಸಾರಿಗೆ ಬಸ್ ನಿಲ್ದಾಣದವರೆಗೆ ಯಾತ್ರೆ ನಡೆಯಲಿದೆ. ಇದರಲ್ಲಿ ಸಹಸ್ರಾರು ಹಿಂದೂ ಬಾಂಧವರು ಭಾಗವಹಿಸಿ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 9ನೇ ತಾರೀಕು ಭಾನುವಾರ 11 ಗಂಟೆಗೆ ಹನುಮಂತಪುರ ಗೇಟ್ ಬಳಿಯಿಂದ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ವರೆಗೂ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದು,
ಆ ಶೋಭಾಯಾತ್ರೆ ಅಂಗವಾಗಿ ಈ ದಿನ ಪ್ರಚಾರದ ದೃಷ್ಟಿಯಿಂದ ಶ್ರೀರಾಮರಥವನ್ನು ಚಾಲನೆ ಮಾಡಿ ಪ್ರತಿ ಶಿಡ್ಲಘಟ್ಟ ತಾಲೂಕಿನ ಹಳ್ಳಿಗಳಿಗೂ ನಗರಕ್ಕೂ ಪ್ರಚಾರ ಮಾಡಬೇಕು ಅಂತ ನಾವು ಈ ರಾಮರಥ ಮತ್ತು ಆಟೋಗಳನ್ನ ಚಾಲನೆ ಕೊಟ್ಟಿದ್ದೀರಿ. ಈ ಶೋಭಾಯಾತ್ರೆಯ ಉದ್ದೇಶದಿಂದ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಪ್ರತಿ ಹಿಂದೂ ಬಾಂಧವರು ಆ ಶೋಭಾಯಾತ್ರೆಗೆ ಬಂದು ಯಶಸ್ವಿ ಮಾಡಬೇಕಂತ ಸಮಸ್ತ ಹಿಂದೂ ಬಾಂಧವರಿಗೆ ಈ ಮುಖಾಂತರ ಕೋರ್ತಾ ಇದ್ದೀವಿ. ಬಿಜೆಪಿ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಮನೋಹರ್, ಅನಿಲ್ ಮೇಲೂರು, ಗುಡಿಹಳ್ಳಿ ಮಂಜು, ನಡಿಪಿನಾಯಕನಹಳ್ಳಿ ಅಜಿತ್, ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಭಾಗ ಸಸಿಗಳನ್ನು ನೆಟ್ಟು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಮಾತನಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವುದು ಬಹಳಷ್ಟು ಸಂತೋಷ ತಂದಿದೆ. ಸುಮಾರು ದಿನಗಳಿಂದ ನಾವು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಹಿಂಭಾಗ ಖಾಲಿ ಸ್ಥಳವಿದ್ದು ಇಲ್ಲಿ ಗಿಡಗಳನ್ನು ನೆಡಬೇಕೆಂದು ಐಜಿಪಿ ಅವರು ಸಹ ಈ ಹಿಂದೆ ಠಾಣೆಗೆ ಬಂದ ಸಮಯದಲ್ಲಿ ಹೇಳಿದ್ದರು. ಗಿಡ ಮತ್ತು ಮರಗಳಿಂದ ಆಗುವ ಅನುಕೂಲಗಳು ನಮಗೆಲ್ಲ ತಿಳಿದಿವೆ. ಇಲ್ಲಿ ನೆಟ್ಟಂತಹ ಗಿಡಗಳ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಠಾಣೆಗಳಲ್ಲಿನ ಪೊಲೀಸ್ ಪೇದೆಗಳು ಹಾಗೂ ಅವರ ಕುಟುಂಬದ್ದಾಗಿರುತ್ತದೆ. ಏಕೆಂದರೆ ನಾವು ವರ್ಷಕ್ಕೆ ಒಮ್ಮೆ ಸ್ಥಳ ಬದಲಾವಣೆ ಆಗುತ್ತೇವೆ. ಇವರು ಕನಿಷ್ಠ 3 ವರ್ಷಗಳಾದರೂ ಇರುತ್ತಾರೆ. ಆದ್ದರಿಂದ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಿಕೊಟ್ಟು ಹೋದಾಗ ಮುಂದಿನ ಪೀಳಿಗೆಯವರು ನೆನೆಯುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ, ಆಯುಕ್ತೆ ಡಿಎಂ ಗೀತಾ, ವಲಯ ಅರಣ್ಯಾಧಿಕಾರಿ ಹಂಸವಿ, ವಕೀಲರ ಸಂಘದ ಅಧ್ಯಕ್ಷ ಡಿ ರಾಮದಾಸ್, ಪರಿಸರವಾದಿ ಚೌಡಪ್ಪ, ಪಿಎಸ್ಐ ರಮೇಶ್ ಗುಗ್ಗರಿ, ಶುಭಾ ಅಂಬಿಕಾ, ಭಾರತಿ ಹಾಗೂ ಅರಣ್ಯ ಸಿಬ್ಬಂದಿ ಯಲ್ಲಪ್ಪ, ಸುನೀಲ್, ಮುತ್ತುರಾಜು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಹಾಗೂ ಗಿಡಗಳನ್ನು ನೆಡುವ ಮೂಲಕ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಗತ್ತಿನಾದ್ಯಂತ ಪರಿಸರ ದಿನಾಚರಣೆಯನ್ನ ಆಚರಿಸಲಾಗುತ್ತಿದೆ. ಇದರ ಮಹತ್ವದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡುವಂತಹ ಕೆಲಸ ಆಗಬೇಕು. ಪ್ರತಿಯೊಬ್ಬರೂ ಗಿಡ ನೆಟ್ಟು ಪೋಷಣೆ ಮಾಡಬೇಕು. ಜೊತೆಗೆ ಇರುವ ಗಿಡ ಮರಗಳನ್ನು ಸಂರಕ್ಷಣೆ ಮಾಡಿ ಪರಿಸರವನ್ನ ಕಾಪಾಡಬೇಕೆಂದು ಕರೆ ನೀಡಿದರು. ಜೂನ್ 5ರಂದು ವಿಶ್ವ ಪರಿಸರ ದಿನನ ಆಚರಣೆ ಮಾಡ್ತಾ ಇದ್ದೀವಿ. ಈ ಪರಿಸರ ದಿನಾಚರಣೆ ಅನ್ನೋದೇನಿರಲಿಲ್ಲ, ಇದು ಈ ಒಂದಿನಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಪ್ರತಿದಿನ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರನ ಚೆನ್ನಾಗಿ ಇಟ್ಕೊಂಡು ಮತ್ತು ಎಲ್ಲರಿಗೂ ಇದರಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗೋದನ್ನು ಉಪಯೋಗಿಸ್ಕೋಬೇಕು. ಮತ್ತು ಈ ಗಿಡ ಮರಗಳನ್ನೆಲ್ಲ ನೆಟ್ಟು ಬೇರೆ ಇದರಲ್ಲೆಲ್ಲ ದೇಶದವ್ರಿಗೆ ಹೇಗೆ ಮಾದರಿ ಆಗ್ತಾ ಇದ್ದೀವಿ ಅನ್ನೋದನ್ನು ಈಗ ಗೊತ್ತಾಗ್ತಿದೆ ಗ್ಲೋಬಲೈಸೇಷನ್ಸ್. ಹಾಗಾಗಿ ಪರಿಸರನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಎಲ್ಲರೂ ಕೈ ಜೋಡಿಸಿ ಇದನ್ನು ಪ್ರತಿದಿನ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಎರಡು ಮಾತು. ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಮನುಷ್ಯನ ಸ್ವಾರ್ಥ ಸಾಧನೆಗೆ ಅರಣ್ಯ ಸಂಪತ್ತು ನಾಶವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿ, ನಾವೆಲ್ಲ ಹೇಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಆಸಕ್ತಿ ವಹಿಸುತ್ತೇವೆ, ಹಾಗೆಯೇ ಗಿಡಗಳನ್ನು ಸಹ ನೆಟ್ಟು ಪೋಷಣೆ ಮಾಡಬೇಕು. ಆ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡಬೇಕೆಂದು ಮನವಿ ಮಾಡಿದರು. ಈಗೇನಾಗಿದೆ ಅಂದರೆ ನಮ್ಮ ಪರಿಸರ ಎಲ್ಲ ಇಲ್ಲಿ ಇಡೀ ಇಂಡಿಯಾದಲ್ಲೇ ಕೆಟ್ಟಿದೆ. ಅದರಿಂದ ಎಲ್ಲ ದೇಶಗಳು ಮಾಡ್ತಾ ಇದ್ದಾರೆ ಈ ಒಂದು ಪರಿಸರ ದಿನಾಚರಣೆ ಅಂದರೆ. ಯಾಕಂದರೆ ಈ ವಾತಾವರಣ ಯಾವಾಗ ಗಿಡ ಮರ ಇಲ್ವೋ ಆವಾಗ ಮನುಷ್ಯನಿಗೂ ಒಳ್ಳೆ
ವಾತಾವರಣ ಎಲ್ಲ ಕೆಡ್ತಾ ಇದೆ. ಅದರಿಂದ ಈ ಒಂದು ನಮ್ಮ ಸರ್ಕಾರ ಇದರಲ್ಲಿ ಮತ್ತು ಕೇಂದ್ರ ಇದರಲ್ಲಿ ಮತ್ತು ಇಡೀ ವಿಶ್ವದಲ್ಲೇ ಈ ಒಂದು ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಎಲ್ಲ ಈಗ ಹಿಂದೆ ಇರ್ತಕ್ಕಂಥ ಪರಿಸರ ಈಗಿಲ್ಲ. ಯಾಕಂದರೆ ಎಲ್ಲ ಹಳ್ಳಿಯಲ್ಲೆಲ್ಲೂ ಕಡಿತಾ ಇದ್ದಾರೆ. ಎಲ್ಲ ಅರಣ್ಯ ಭೂಮಿಗಳೆಲ್ಲನೂ ಒತ್ತುವರಿ ಮಾಡಿ ಅದೆಲ್ಲನೂ ಕಡಿತಾ ಇದ್ದಾರೆ. ಆ ಒಂದು ಇದರಲ್ಲಿ ನಮಗೆ ಪರಿಸರ ಅನ್ನೋದು ಇಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಬೆಳಕಿಲ್ಲ. ಆದ್ದರಿಂದ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಎಲ್ಲರಿಗೂ ಅತ್ಯುನ್ನತವಾದ ದಿನ. ಆ ಒಂದು ಇದರಲ್ಲಿ ತಮಗೆಲ್ಲರಿಗೂ ಒಂದು ಬರ್ತ್ಡೇ ಬರ್ತದೆ. ಎಲ್ಲರೂ ಅಷ್ಟೇ, ಒಬ್ಬೊಬ್ಬರು ಬರ್ತ್ಡೇ ಎಲ್ಲರಿಗೂ ಜ್ಞಾಪಕ ಇರಲ್ಲ. ಒಂದು ಗಿಡ ಆದರೂ ನೆಟ್ಟಬೇಕಂದು ಈ ಒಂದು ನಿಟ್ಟಿನಲ್ಲಿ ಎರಡು ಮಾತನ್ನು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಶಹಬುದ್ದೀನ್, ಕಾರ್ಯದರ್ಶಿ ಭಾಸ್ಕರ್, ವಲಯ ಅರಣ್ಯಾಧಿಕಾರಿ ಸುಧಾಕರ್, ಉಪವಲಯ ಅರಣ್ಯಾಧಿಕಾರಿ ಭಾಸ್ಕರ್, ಜಯಚಂದ್ರ, ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.